Hello everyone, Namaste. Welcome to Jupiter Learning Center official YouTube channel and I am Mahesh Gankar. Today we are going to learn an interesting topic in carbon and its compounds called homologous series. Okay, what is homologous series? The same functional group substitutes for hydrogen in a carbon chain. I repeat, the same functional group substitutes for hydrogen in a carbon chain is called homologous series. I know, ಅರ್ಥ ಆಗ್ಲಿಕ್ಕಿಲ್ಲ. ಓಕೆ, ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ನಾವು ಒಮ್ಮೆ ಬೇಸಿಕ್ಸ್ ನೋಡ್ಕೊಂಬರೋಣ. ನೀವು ಆಲ್ರೆಡಿ ಕಲ್ತಿದ್ದೀರಾ ಹೈಡ್ರೋಕಾರ್ಬನ್ಸ್ ಅಂತಂದ್ರೆ ಏನು, ಆಮೇಲೆ ಹೈಡ್ರೋಕಾರ್ಬನ್ಸಲ್ಲಿ ಅಲ್ಲಿ ಆಲ್ಕೇನ್, ಆಲ್ಕೀನ್, ಆಲ್ಕೈನ್ ಅಂತೆಲ್ಲ ಇರುತ್ತೆ, ಕರೆಕ್ಟಾ? ಆಲ್ಕೇನ್ ಅಂತಂದ್ರೆ ಏನು? ಇನ್ ಆಲ್ಕೇನ್ there will be only carbon and hydrogen. In alkane, carbon is attached to hydrogen only through single bonds. ಹೌದಾ? ಅಂದರೆ ಇದನ್ನು ಅರ್ಥ ಮಾಡ್ಕೋಬೇಕಿದ್ರೆ ನಿಮಗೆ ಗೊತ್ತಿರಬೇಕು, ವೇಲೆನ್ಸಿ ಆಫ್ ಕಾರ್ಬನ್ ಇಸ್ 4. ಅಂದರೆ ಕಂಬೈನಿಂಗ್ ಕೆಪಾಸಿಟಿ ಆಫ್ ಕಾರ್ಬನ್ ಇಸ್ 4. ಕಾರ್ಬನ್ ಬೇರೆ ಆಟಮ್ ಜೊತೆ ಕಂಬೈನ್ ಆಗಬೇಕು ಅಂತಂದರೆ ಅಲ್ಲಿ 4 ಬಾಂಡ್ಸ್ ಇರಬೇಕು. ಆ 4 ಬಾಂಡ್ಸ್ ಹೇಗಿರಬೇಕು? ಆಲ್ ದಿ 4 ಬಾಂಡ್ಸ್ ಆರ್ ಸಿಂಗಲ್ ಬಾಂಡ್ಸ್ ಲೈಕ್ ಇನ್ ಆಲ್ಕೇನ್, ಆರ್ ಆ 4 ಬಾಂಡ್ಸ್ ಅಲ್ಲಿ ಒಂದು ಡಬಲ್ ಬಾಂಡ್ ಇರುತ್ತೆ, ಇನ್ನೆರಡು ಸಿಂಗಲ್ ಬಾಂಡ್ಸ್ ಇರುತ್ತೆ. ಈ ಥರ ಇನ್ ಆಲ್ಕೀನ್. ಅದೇ ಥರ 4 ಬಾಂಡ್ಸ್ ಆಗಬೇಕು, ಒಂದು ಟ್ರಿಪಲ್ ಬಾಂಡ್ ಇರುತ್ತೆ, ಇನ್ನೊಂದು ಸಿಂಗಲ್ ಬಾಂಡ್ ಇರುತ್ತೆ ಲೈಕ್ ಇನ್ ಆಲ್ಕೈನ್. ಕರೆಕ್ಟ್? ಸೊ ಇನ್ ಆಲ್ಕೇನ್ ಅಂದಾಗ ದರ್ ವಿಲ್ ಬಿ ಓನ್ಲಿ ಸಿಂಗಲ್ ಬಾಂಡ್ಸ್, ಅದನ್ನು ಸ್ಯಾಚುರೇಟೆಡ್ ಅಂತಲೂ ಕರೀತಾರೆ. ಅನ್ಸ್ಯಾಚುರೇಟೆಡ್ ಅಂದಾಗ ಮಲ್ಟಿಪಲ್ ಬಾಂಡ್ಸ್ ಇರಬೇಕು, ಅಲ್ಲಿ ಡಬಲ್ ಬಾಂಡ್ ಇರ್ಬೋದು ಅಥವಾ ಟ್ರಿಪಲ್ ಬಾಂಡ್ ಇರ್ಬೋದು, ಕರೆಕ್ಟಾ? ಲೈಕ್ ಇನ್ ಆಲ್ಕೀನ್ ಆರ್ ಆಲ್ಕೈನ್. ಸೊ ಇನ್ ಆಲ್ಕೀನ್ ಅಲ್ಲಿ ಏನಾಗುತ್ತೆ, ಅಟ್ ಲೀಸ್ಟ್ ದರ್ ವಿಲ್ ಬಿ ಒನ್ ಡಬಲ್ ಬಾಂಡ್, ಅಂಡ್ ಇನ್ ಆಲ್ಕೈನ್ ದರ್ ವಿಲ್ ಬಿ ಅಟ್ ಲೀಸ್ಟ್ ಒನ್ ಟ್ರಿಪಲ್ ಬಾಂಡ್. ಓಕೆ, ಟು ಅಂಡರ್ಸ್ಟ್ಯಾಂಡ್ ದಿಸ್ ಹೋಮೋಲೋಗಸ್ ಸೀರೀಸ್, ಹಿಯರ್ ಐ ಹ್ಯಾವ್ ಟೇಕನ್ ಆಲ್ಕೇನ್, ರೈಟ್? ಇದನ್ನು ಅರ್ಥ ಮಾಡ್ಕೋಬೇಕಿದ್ರೆ ಇನ್ನೂ ಒಂದು ಬೇಸಿಕ್ಸ್ ನಿಮ್ಗೆ ಗೊತ್ತಿರಬೇಕು. ಏನು ಅಂತಂದರೆ, ವೆದರ್ ಇಟ್ ಈಸ್ ಆಲ್ಕೇನ್, ಆಲ್ಕೀನ್ ಆರ್ ಆಲ್ಕೈನ್, ಇಫ್ ದರ್ ಆರ್ ಓನ್ಲಿ ಒನ್ ಕಾರ್ಬನ್ ಆಟಮ್ ದೆನ್ ಇಟ್ಸ್ ಕಾಲ್ಡ್ ಮೆತ್, 2 ಕಾರ್ಬನ್ ಆಟಮ್ಸ್ ಎತ್, 3 ಕಾರ್ಬನ್ ಆಟಮ್ಸ್ ಪ್ರಾಪ್. ಅದೇ ಥರ ಗೊತ್ತಿದೆ ಅಲ್ವಾ? ಕರೆಕ್ಟ್. ನೆಕ್ಸ್ಟ್ ಯಾವುದು? ಬ್ಯೂಟ್, ಆಮೇಲೆ ಪೆಂಟ್, ಆಮೇಲೆ ಹೆಕ್ಸ್, ಸೆಪ್ಟ್, ಆಕ್ಟ್, ನಾನ್, ಟೆಕ್. ಕರೆಕ್ಟ್. 10 ತನಕ ಗೊತ್ತಿದ್ರೆ ಸಾಕು. ಸೊ ಅಲ್ಲಿ ಇಫ್ ಐ ಟೇಕ್ ಆಲ್ಕೇನ್, ಒಂದು ಕಾರ್ಬನ್ ಆಟಮ್ ಇದ್ರೆ ದಟ್ಸ್ ಕಾಲ್ಡ್ ಮೆತ್. ಅಂಡ್ ನಿಮ್ಗೆ ಗೊತ್ತೇ ಇದೆ ಆಲ್ಕೇನ್ ಅಂದಾಗ ದರ್ ಶುಡ್ ಬಿ ಓನ್ಲಿ ಸಿಂಗಲ್ ಬಾಂಡ್ಸ್. ಸೊ ಸಿಂಗಲ್ ಬಾಂಡ್ಸ್ ಅಂತಿದ್ದಾಗ ಏನ್, ಆಲ್ಕೇನ್. ಸೊ ಒಂದು ಕಾರ್ಬನ್ ಆಟಮ್ ಇದ್ರೆ ಮೆತ್ ಏನ್, ಮೆತ್ ಏನ್, ಮೀಥೇನ್, ರೈಟ್? ಅದೇ ಥರ 2 ಕಾರ್ಬನ್ ಆಟಮ್ಸ್ ಇದ್ರೆ ಎತ್ ಆಲ್ಕೇನ್, ಎತ್ ಏನ್, ಈಥೇನ್. ಹೌದಾ? ಸೊ ಲೆಟ್ ಮಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಸ್ಟ್ರಕ್ಚರ್. ಇಲ್ಲಿ ನೋಡಿ, ಒಂದು ಕಾರ್ಬನ್ ಇದೆ, ಒಂದು ಕಾರ್ಬನ್ ಆಟಮ್ ಇದ್ದಾಗ 4 ಬಾಂಡ್ಸ್ ಇರುತ್ತೆ. ಸೊ ಅದನ್ನು ನಾನು ಕಂಡೆನ್ಸ್ ಆಗಿ CH4 ಅಂತ ಬರೀತೀನಿ, ಆವಾಗ ಅದು ಮೀಥೇನ್ ಆಗುತ್ತೆ. ಅದೇ ಥರ ಇಲ್ಲಿ 2 ಕಾರ್ಬನ್ ಆಟಮ್ಸ್ನ ಬರ್ಕೋತೀನಿ, ಆಮೇಲೆ ಎಲ್ಲ ಸಿಂಗಲ್ ಬಾಂಡ್ ಹಾಕ್ತೀನಿ, ಆವಾಗ 1 2 3 4 5 6 ಹೈಡ್ರೋಜನ್ ಆಟಮ್ಸ್ ಬರುತ್ತೆ. ಇದನ್ನು CH3 ಅಂತ ತಗೊಂಡು ಈ ಬಾಂಡನ್ನು ಹೀಗೆ ಇಟ್ಟು ಮತ್ತೆ CH3 ಅಂತ ಬರುತ್ತೆ. ಸೊ ಆವಾಗ ಅದು ಈಥೇನ್ ಆಯಿತು. ದಿಸ್ ಇಸ್ ಕಾಲ್ಡ್ ಕಂಡೆನ್ಸ್ಡ್ ಫಾರ್ಮುಲಾ, ರೈಟ್? ಆ್ಯಂಡ್ ದಿಸ್ ಇಸ್ ಸ್ಟ್ರಕ್ಚರಲ್ ಫಾರ್ಮುಲಾ. ಓಕೆ, ಅದೇ ಥರ ಮೀಥೇನ್ ಆಯಿತು, ಈಥೇನ್ ಆಯಿತು. ಈಥೇನ್ ಆದಮೇಲೆ ನೆಕ್ಸ್ಟು 3 ಕಾರ್ಬನ್ ಆಟಮ್ಸ್ 1 2 3. ಸೊ ಇದು CH3 ಹೀಗೆ ಬರುತ್ತೆ, CH2 ಅದನ್ನು ಈ ಥರ CH2 ಅಂತ ಬರುತ್ತೆ, ಅಗೇನ್ CH3 ಈ ಥರ ಬರುತ್ತೆ. ಸೊ ಅವಾಗ ಏನಾಯಿತು, CH3 ಪ್ರೊಪೇನ್. ಅದೇ ಥರ ನೆಕ್ಸ್ಟು ಬ್ಯೂಟೇನ್, CH3 ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್, ಹೆಪ್ಟೇನ್, ಈ ಥರ ಹೋಗುತ್ತೆ. ಹೌದಾ? ಇವಾಗ ನೀವು ಒಂದೊಂದೇ ಸ್ಟ್ರಕ್ಚರ್ನ ನೋಡ್ಕೊಂಡು ಬಂದರೆ ಇಲ್ಲಿ CH4 ಇದೆ, ಮೀಥೇನ್. ಇಲ್ಲಿ CH3 ಈಥೇನ್. ಹೌದಾ? ಸೊ ಇಲ್ಲಿ CH3 ಇಲ್ಲಿಂದ ಒಂದು ಹೈಡ್ರೋಜನ್ನು ಇಲ್ಲಿ ತಗೊಂಡ್ರೆ CH4, ಆವಾಗ ಇಲ್ಲಿ ಉಳಿದಿರೋದು CH2. ಅಂದರೆ difference between this methane and ethane is CH2. Now methane and ethane are differ by CH2. ಓಕೆ, ಅದೇ ಥರ ನೀವು ಇವಾಗ ಈಥೇನ್ ಮತ್ತು ಪ್ರೊಪೇನ್ನ ನೋಡಿಕೊಂಡ್ರೆ ಇಲ್ಲಿ CH3 ಇದೆ, ಇಲ್ಲೂ CH3 ಬಟ್ ಅಡಿಷನಲಿ CH2 ಅಂತ ಬರ್ತಾ.
So now here also ethane and propane are differ by CH2 group. Propane and butane are also differ by CH2 group. CH3, CH2, CH3, CH3, CH2, CH3. One additional CH2 idea. So this also differ by CH2, and the same holds good for other alkanes. ಬ್ಯೂಟೇನ್ಗೂ ಪೆಂಟೇನ್ಗೂ ಡಿಫರೆನ್ಸ್ ಏನು? CH2 ಗ್ರೂಪ್. ಪೆಂಟೇನ್ಗೂ ಹೆಕ್ಸೇನ್ಗೂ ಡಿಫರೆನ್ಸ್ ಏನು? CH2 ಗ್ರೂಪ್ಸ್. ಹೆಕ್ಸೇನ್ಗೂ ಹೆಪ್ಟೇನ್ಗೂ ಡಿಫರೆನ್ಸ್ ಏನು? CH2 ಗ್ರೂಪ್ಸ್. ಅದೇ ಥರ ಹೋಗುತ್ತೆ. ಸೊ ಹಿಯರ್ ದೀಸ್ ಕಾಂಪೌಂಡ್ಸ್ ಆರ್ ಡಿಫರ್ ಬೈ CH2 ಗ್ರೂಪ್. That is why these compounds are called homologous. They are all homologous, and the series of these compounds is homologous series. Correct? ಓಕೆ, ಮತ್ತೆ ನಾವು ಡೆಫಿನೇಷನ್ ಹೋದಾಗ ನೀವು ನೋಡ್ಬೋದು ಇಲ್ಲಿ ದಿ ಸೇಮ್ ಫಂಕ್ಷನಲ್ ಗ್ರೂಪ್. ಹಾಗಿದ್ರೆ ಸರ್ ಇದರಲ್ಲಿ ಫಂಕ್ಷನಲ್ ಗ್ರೂಪ್ ಯಾವುದು ಅಂತಂದ್ರೆ ಇಲ್ಲಿ ಯಾವುದು ಫಂಕ್ಷನಲ್ ಗ್ರೂಪ್ ಇಲ್ಲ. ಬಟ್ ಫಂಕ್ಷನಲ್ ಗ್ರೂಪ್ ಅಂದ್ರೆ ಏನು ಅನ್ನೋದನ್ನು ನೀವು ಓದಿದ್ದೀರಾ, ಕರೆಕ್ಟಾ? ಏನು ಫಂಕ್ಷನಲ್ ಗ್ರೂಪ್ ಅಂದ್ರೆ? an atom or group of atoms determine the chemical and physical properties of the compound, right? ಕರೆಕ್ಟಾ? ಅದರಲ್ಲೂ ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್ಸ್ನ ನೀವು ಆಲ್ರೆಡಿ ಓದಿದ್ದೀರಾ. ಆಲ್ಕೋಹಾಲ್ ಯಾವುದು ಫಂಕ್ಷನಲ್ ಗ್ರೂಪು? ಪರ್ಫೆಕ್ಟ್, OH. OH ಇದ್ರೆ ಆಲ್ಕೋಹಾಲ್. CHO ಇದ್ರೆ ಎಸ್ ಆಲ್ಡಿಹೈಡ್. COOH ಇದ್ರೆ ಕರೆಕ್ಟ್ ಕಾರ್ಬಾಕ್ಸಿಲಿಕ್ ಆಸಿಡ್. C ಡಬಲ್ ಬಾಂಡ್ O ಇದ್ರೆ ಕೀಟೋನ್. ಇವನ್ನೆಲ್ಲ ಓದಿದ್ದೀರಾ, ಕರೆಕ್ಟಾ? ಸೊ ಹಿಯರ್ ಲೆಟ್ ಮಿ ಟೇಕ್ ಆಲ್ಕೋಹಾಲ್. ಆಲ್ಕೋಹಾಲ್ ಅಂತಂದ್ರೆ ಏನು? OH. ಅದಕ್ಕೆ ನಾನೇನು ಮಾಡ್ತೀನಿ, ಐ ಟೇಕ್ ದಿಸ್ ಕಂಡೆನ್ಸ್ಡ್ ಫಾರ್ಮುಲಾ. ಓಕೆ, ಫಸ್ಟ್ ಒನ್ ನಾನು ಇವಾಗ ಸ್ಟ್ರಕ್ಚರಲ್ ಫಾರ್ಮುಲಾ ತಗೋತೀನಿ ಜಸ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. ಮೀಥೇನ್ CHH ಇದು ಮೀಥೇನ್, ಹೌದಾ? ಇಲ್ಲಿ ದ ಸೇಮ್ ಫಂಕ್ಷನಲ್ ಗ್ರೂಪ್ ಸಬ್ಸ್ಟಿಟ್ಯೂಟ್ಸ್ ಫಾರ್ ಹೈಡ್ರೋಜನ್. ಅಂದ್ರೆ ಹೈಡ್ರೋಜನ್ ಅದು ಸಬ್ಸ್ಟಿಟ್ಯೂಟ್ ಮಾಡುತ್ತೆ. ಅಂದ್ರೆ ಹೈಡ್ರೋಜನ್ ತೆಗೆದು ಆ ಹೈಡ್ರೋಜನ್ ಇದ್ದ ಜಾಗದಲ್ಲಿ ಆ ಫಂಕ್ಷನಲ್ ಗ್ರೂಪ್ ಬರುತ್ತೆ ಅಂತ ಅರ್ಥ, ಹೌದಾ? ಇವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿಂದ ಈ ಹೈಡ್ರೋಜನ್ ಆಟಮ್ನ ತೆಗೆದು ಅದ್ರ ಜಾಗದಲ್ಲಿ ಫಂಕ್ಷನಲ್ ಗ್ರೂಪ್ ನ ರಿಪ್ಲೇಸ್ ಮಾಡ್ತೀನಿ. ಆಲ್ಕೋಹಾಲಿಕ್ ಫಂಕ್ಷನಲ್ ಗ್ರೂಪ್ ಯಾವ್ದದು? OH, ಹೌದಾ? ಇವಾಗ ಇದ್ರದ್ದು ಕಂಡೆನ್ಸ್ಡ್ ಆಗಿ ಬರೆದ್ರೆ ಏನಾಗುತ್ತೆ? ಇದು ಇಲ್ಲಿ CH3 ಇದು OH. ಈ ಬಾಂಡ್ನ ಹೀಗೆ ಇಡ್ತೀನಿ, ಇಲ್ಲಿ OH ಅಂತ ಬರಿತೀನಿ, ಹೌದಾ? ಓಕೆ, ಇಲ್ಲಿ ಒಂದೇ ಕಾರ್ಬನ್ ಆಟಮ್ ಇದೆಯಾ? ನಿಮಗೆ ಮಸಲ್ ಮೆಮೊರಿ ಆಗಬೇಕು. ಏನು? ಒಂದು ಕಾರ್ಬನ್ ಆಟಮ್ ಇದ್ದಾಗ ಮೆತ್, ಕರೆಕ್ಟ್? ಇದು ಮೀಥೇನ್ ಆಗಿತ್ತು ಇದು ಮೊದಲು, ಎಸ್ ಆರ್ ನೋ? ಇಲ್ಲಿ ನೋಡಿ, ಇಲ್ಲಿ ಮೀಥೇನ್ ಆಗಿತ್ತು, ಅಲ್ಲಿರೋ ಹೈಡ್ರೋಜನ್ ಆಟಮ್ನ ತೆಗೆದು ಅದ್ರ ಜಾಗದಲ್ಲಿ OH ಅಂತ ಬರೆದಿದ್ದೀನಿ. ಸೊ ಇದು ಮೀಥೇನ್ ಆಗಿತ್ತು. ಬಟ್ ಆ ಹೈಡ್ರೋಜನ್ ಆಟಮ್ ಜಾಗದಲ್ಲಿ OH ಬಂದಿರೋದ್ರಿಂದ ಆಲ್ಕೋಹಾಲ್ ಆಯ್ತಿದೀಗ, ಕರೆಕ್ಟಾ? ಈ ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್ ಇದ್ದಾಗ ರೂಲ್ ಏನು ಹೇಳುತ್ತೆ? ಅದನ್ನ ಯಾವ ತರ ನೇಮ್ ಮಾಡಬೇಕು ಅಂತ ಹೇಳುತ್ತೆ? OL ಅಂತ ಬರೀಬೇಕು ಅಂತ ಹೇಳುತ್ತೆ, ಹೌದಾ? ಸೊ ಆಗ ಏನಾಯ್ತು, ಇಲ್ಲಿ ಇದು ಮೀಥೇನ್ ಆಗಿತ್ತು, ಇಲ್ಲಿ ನೀವು ತೆಗೆದು OL ಅಂತ ಹಾಕಿದ್ರಿ. ಸೊ ನಾವ್ ಇಟ್ ಬಿಕೇಮ್ ಮೆಥನಾಲ್. ಸೊ ದಿಸ್ ಇಸ್ ಆಲ್ಕೋಹಾಲ್, ಹೌದಾ? ಸೊ ಅದಕ್ಕೆ ಇದನ್ನು ಹೇಳೋದು ಆಲ್ಕೋಹಾಲ್ ಈಸ್ ಡಿರೈವ್ಡ್ ಫ್ರಮ್ ದಿಸ್ ಆಲ್ಕೇನ್, ಕರೆಕ್ಟಾ? ಈ ಹೈಡ್ರೋಕಾರ್ಬನ್ ಡೆರಿವೇಟಿವ್ ಅದು, ಅಂದ್ರೆ ಅದು ಮೊದಲು ಹೈಡ್ರೋಕಾರ್ಬನ್ನೇ ಆಗಿತ್ತು ಆಲ್ಕೋಹಾಲ್. ಬಟ್ ಅದರಲ್ಲಿ ಒಂದು ಹೈಡ್ರೋಜನ್ ಆಟಮ್ ಹೋಗಿ ಆ ಹೈಡ್ರೋಜನ್ ಆಟಮ್ ಜಾಗದಲ್ಲಿ OH ಬಂದು ಅದು ಆಲ್ಕೋಹಾಲ್ ಆಯಿತು. ಸೊ ಆಲ್ಕೋಹಾಲ್ಸ್ ಆರ್ ಡಿರೈವ್ಡ್ ಫ್ರಮ್ ಹೈಡ್ರೋಕಾರ್ಬನ್ಸ್. ಓಕೆ, ನೆಕ್ಸ್ಟ್ ಇದ್ರದ್ದು ನೆಕ್ಸ್ಟ್ ಕಾಂಪೌಂಡ್ನ ತಗೋತೀನಿ, ಯಾವುದು? ಈಥೇನ್ ತಗೋತೀನಿ. ಅಗೇನ್ ಇಲ್ಲಿ ನಾನು ಕಂಡೆನ್ಸ್ಡ್ ಫಾರ್ಮುಲಾ ಬರೀತೀನಿ. ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ರೈಟ್? ಕಂಡೆನ್ಸ್ಡ್ ಫಾರ್ಮುಲಾ ಅಷ್ಟೇ ಬರೆದ್ರೆ ಗೊತ್ತಾಗತ್ತಲ್ವಾ? ಸೊ ಈಥೇನ್ ನೆಕ್ಸ್ಟ್ ಕಾಂಪೌಂಡ್ ಯಾವುದು? CH3, ಹೌದಾ? ಇಲ್ಲೂ ಅದೇ ಥರ ಬರೀಬೇಕಿತ್ತು, ನಿಮ್ಗೆ ಅರ್ಥ ಆಗುತ್ತೆ ಅಂತ ಈ ಥರ ಬರೆದಿದ್ದೀನಿ. ಅಗೇನ್ ಏನು ಹೇಳುತ್ತೆ? ದ ಸೇಮ್ ಫಂಕ್ಷನಲ್ ಗ್ರೂಪ್ ಅಂದಾಗ ಆಲ್ಕೋಹಾಲ್ ತಗೋಬೇಕಾಯ್ತು ನಾನು. ಸಬ್ಸ್ಟಿಟ್ಯೂಟ್ಸ್ ಫಾರ್ ಹೈಡ್ರೋಜನ್ ಜಾಗದಲ್ಲಿ ಅದು ಬರುತ್ತೆ. ಸೊ ಇಲ್ಲಿ ಏನು ಮಾಡ್ತೀನಿ ನಾನು, ಇಲ್ಲಿರೋ ಹೈಡ್ರೋಜನ್ ಆಟಮ್ನ ತೆಗೆದು ಅಲ್ಲಿ OH ಅಂತ ಬರೀತೀನಿ ನಾನು. ನಿಮಗೆ ಮತ್ತೆ ಡೌಟ್ ಬರ್ಬೋದು, ಸರ್ ಇಲ್ಲಿರೋ H ಯಾಕೆ ತೆಗೆದ್ರಿ? ಈ ಹೈಡ್ರೋಜನ್ ಆಟಮ್ ತೆಗೆದ್ರೆ ಆಗಲ್ವಾ? ಆಗತ್ತೆ. ಈ ಹೈಡ್ರೋಜನ್ ಆಟಮ್ ತೆಗೆದ್ರೂ ಆಗತ್ತೆ, ಇಲ್ಲ ಈ ಹೈಡ್ರೋಜನ್ ಆಟಮ್ ತೆಗೆದ್ರೂ ಆಗತ್ತೆ, ಇಲ್ಲ ಈ ಕಡೆ ಇರೋ ಯಾವುದೋ ಒಂದು ಹೈಡ್ರೋಜನ್ ಆಟಮ್ನ ತೆಗೆದು ಅಲ್ಲಿ OH ಬರೆದ್ರೂ ಆಗತ್ತೆ. ಸೊ ಆ ಥರ ಬರೆದಾಗ ಅಲ್ಟಿಮೇಟ್ಲಿ ಏನಾಯ್ತಿದೆ, ಇವಾಗ ಇಲ್ಲಿ CH3 ಇದೆ,
CH3, ಇದು CH2, ಇಲ್ಲಿ OH, CH2OH. ಓಕೆ, ಇವಾಗ ಇಲ್ಲೊಂದು ಹೈಡ್ರೋಜನ್ ಆಟಮ್ ಇತ್ತು, ಬಟ್ ಅದರ ಜಾಗದಲ್ಲಿ OH ಬಂದಿದೆ. ಸೊ ಇಲ್ಲೊಂದು ಹೈಡ್ರೋಜನ್ ಆಟಮ್ ಇದ್ದಾಗ ಇದ್ರ ನೇಮ್ ಏನಾಗಿತ್ತು? ಈಥೇನ್. ಹೌದಾ? ಈಥೇನ್. ಬಟ್ ಅಲ್ಲಿ ಆ ಹೈಡ್ರೋಜನ್ ಆಟಮ್ ಜಾಗದಲ್ಲಿ OH ಬಂದಿರೋದ್ರಿಂದ ಇದೇನಾಯ್ತು? ಇವಾಗ ಇಲ್ಲಿ ಈ ತೆಗೆದು ಓಲ್ ಅಂತ ಬರೀತೀರ. ಅದು ನಿಮ್ಗೆ ಗೊತ್ತೇ ಇದೆ, ಎಥೆನಾಲ್. ಕರೆಕ್ಟಾ? ದಿಸ್ ಇಸ್ ಮೆಥೆನಾಲ್, ದಿಸ್ ಇಸ್ ಎಥೆನಾಲ್. ಅದೇ ತರ ನೆಕ್ಸ್ಟ್ ಕಾಂಪೌಂಡ್ ಯಾವುದು? ಪ್ರೋಪೇನ್. ಪ್ರೋಪೇನ್ ತಗೊಂಡ್ರೆ ಏನಾಗುತ್ತೆ? CH3, CH2, CH3. ಇಲ್ಲೂ ಹಾಗೇನೆ ಒಂದು ಹೈಡ್ರೋಜನ್ ಆಟಮ್ನ ತೆಗೆದ್ರೆ ಅದು CH2 ಆಯಿತು. ಆ ಹೈಡ್ರೋಜನ್ ಆಟಮ್ ಜಾಗದಲ್ಲಿ OH ಬರೆದ್ರೆ ಆವಾಗ ಇದೇನಾಯಿತು? CH3, CH2, CH2, OH. ಪ್ರೋಪೇನ್ ಆಗಿತ್ತು ಇದು, ಬಟ್ ಅಲ್ಲಿ ಒಂದು ಹೈಡ್ರೋಜನ್ ಆಟಮ್ ಜಾಗದಲ್ಲಿ OH ಬಂದಿರೋದ್ರಿಂದ ದಿಸ್ ಬಿಕಮ್ಸ್ ಪ್ರೊಪೆನಾಲ್. ಹೌದಾ? ಅದೇ ತರ ನೆಕ್ಸ್ಟ್ ಕಾಂಪೌಂಡ್ ಬ್ಯೂಟೇನ್. ಅಲ್ಲೂ ಒಂದು ಹೈಡ್ರೋಜನ್ ಆಟಮ್ನ ತೆಗೆದು ನೆಕ್ಸ್ಟ್ ಬ್ಯೂಟೆನಾಲ್, ಪೆಂಟೆನಾಲ್, ಹೆಕ್ಸೆನಾಲ್. ಕರೆಕ್ಟ್? ಓಕೆ, ಇವಾಗ ನೋಡಿ, ವೆದರ್ ಇಟ್ ಈಸ್ ಮೆಥೆನಾಲ್ ಆರ್ ಎಥೆನಾಲ್ ಆರ್ ಪ್ರೊಪೆನಾಲ್, ಅಗೇನ್ ದೇ ಆರ್ ಆಲ್ಸೋ ಡಿಫರ್ ಬೈ CH2 group. They differ by CH2 group. ಇವಾಗ ಇಲ್ಲಿ CH3OH ಇದೆ, ಇಲ್ಲೂ CH3 ಇದೆ, OH ಇದೆ, ಬಟ್ ಅಡಿಷನಲ್ ಆಗಿ CH2 ಇದೆಯಾ? ಸೊ ನಾವು ದೀಸ್ ಟು ಕಾಂಪೌಂಡ್ಸ್ ಆರ್ ಡಿಫರ್ ಬೈ CH2 ಗ್ರೂಪ್. ಅದೇ ತರ ಇದು ಎಥೆನಾಲ್, CH3, CH2OH. ಇಲ್ಲಿ CH3 ಇಲ್ಲೂ ಇದೆ, CH2 ಇಲ್ಲೂ ಇದೆ, OH ಇದೆ, ಬಟ್ ಅಡಿಷನಲಿ ಒಂದು CH2 ಗ್ರೂಪ್ ಇದೆಯಾ? ಸೊ ethanol and propanol also differ by CH2 group. Correct? So ಅಲ್ಲಿಗೆ ಏನಾಯಿತು? The same functional group substitutes for hydrogen in a carbon chain. This is carbon chain. Correct? So ಈ ಕಾರ್ಬನ್ ಚೈನ್ ಅಲ್ಲಿ ಹೈಡ್ರೋಜನ್ ಜಾಗದಲ್ಲಿ ಫಂಕ್ಷನಲ್ ಗ್ರೂಪ್ ಬಂತು. ಎರಡು ಕಾಂಪೌಂಡ್ ಮಧ್ಯೆ the difference should be CH2 ಇದ್ರೆ then it is called homologous series. Hope that's clear. ಓಕೆ, ಈ ತರ ಇದರಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಇಲ್ಲಿ ಮೆಥೆನಾಲ್, ಎಥೆನಾಲ್, ಪ್ರೊಪೆನಾಲ್, ಎವ್ರಿ ಕಾಂಪೌಂಡ್ ಇಸ್ ಡಿಫರ್ ಬೈ CH2 ಗ್ರೂಪ್. ಒಂದೊಂದು CH2 ಗ್ರೂಪ್ ಅಡಿಷನಲ್ ಆಗಿ ಒಂದು CH2 ಗ್ರೂಪ್ ಆಡ್ ಆಗ್ತಾ ಹೋಗಿದೆ. ಹೌದಾ? ಸೊ ಈ ತರ ಆಗೋದ್ರಿಂದ ಏನಾಗುತ್ತೆ, ಇಲ್ಲಿ ದೇರ್ ಫಿಸಿಕಲ್ ಪ್ರಾಪರ್ಟಿ ವಿಲ್ ಡಿಫರ್. ಫಿಸಿಕಲ್ ಪ್ರಾಪರ್ಟಿ ಅಂತಂದ್ರೆ ಏನು? ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್. ಕರೆಕ್ಟ್? ಆಲ್ ದೀಸ್ ಆರ್ ದ ಫಿಸಿಕಲ್ ಪ್ರಾಪರ್ಟೀಸ್. ಈ ಫಿಸಿಕಲ್ ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ. ಹೇಗೆ ಚೇಂಜ್ ಆಗುತ್ತೆ? ಇವಾಗ ನೀವು ಬಾಯ್ಲಿಂಗ್ ಪಾಯಿಂಟ್ ಅಂತ ತಗೊಂಡ್ರೆ, ದಿಸ್ ಇಸ್ ಮೆಥೆನಾಲ್. ಮೆಥೆನಾಲ್ ಯಾವುದೋ ಒಂದು ಟೆಂಪರೇಚರ್ ಅಲ್ಲಿ ಬಾಯ್ಲ್ ಆಗುತ್ತೆ. ಎಥೆನಾಲ್ ಅದು ಕೂಡ ಯಾವುದೋ ಒಂದು ಟೆಂಪರೇಚರ್ ಅಲ್ಲಿ ಬಾಯ್ಲ್ ಆಗುತ್ತೆ. ಪ್ರೊಪೆನಾಲ್, ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿಸ್ ಎಥೆನಾಲ್ ಈಸ್ ಮೋರ್ ದ್ಯಾನ್ ದಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ಮೆಥೆನಾಲ್. ಅದೇ ತರ ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ರೊಪೆನಾಲ್ ಈಸ್ ಮೋರ್ ದ್ಯಾನ್ ದಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ಎಥೆನಾಲ್. ನೆಕ್ಸ್ಟ್ ಆಲ್ಕೋಹಾಲ್ ಯಾವುದು? ಬ್ಯೂಟೆನಾಲ್. ಸೊ their boiling point of butanol is more than the boiling point of propanol. Boiling point of next one, correct, pentanol. Boiling point of pentanol is more than the boiling point of butanol. ಅಂದ್ರೆ ಆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ ನೆಕ್ಸ್ಟ್ ಕಾಂಪೌಂಡ್. ಯಾಕೆ ಅಂತಂದ್ರೆ ಆ ಕಾಂಪೌಂಡ್ಗೆ CH2 ಗ್ರೂಪ್ ಆಡ್ ಆಗ್ತಾ ಹೋಗುತ್ತಾ? ಸೊ CH2 ಗ್ರೂಪ್ ಆಡ್ ಆಗ್ತಾ ಹೋದಾಗೆ ಅದರದ್ದು ಮೋಲಾರ್ ಮಾಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಮೋಲಾರ್ ಮಾಸ್ ಆಫ್ ಮೆಥೆನಾಲ್ ತಗೊಂಡ್ರೆ ಮೆಥೆನಾಲ್ ಎಷ್ಟು? ಕಾರ್ಬನ್ 12. ಅಟಾಮಿಕ್ ಮಾಸ್ ಗೊತ್ತಿದೆ ಅಲ್ವಾ? ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ ಇಸ್ 12, ಹೈಡ್ರೋಜನ್ 12 plus 3 15, 15 plus 1 16, 16 plus ಆಕ್ಸಿಜನ್ 16, 32 U ಅಂತ ಹೇಳ್ತೀವಿ ನಾವು ಅದನ್ನು. ಅಂದರೆ ಮಾಸ್ ಆಫ್ ಒನ್ ಮಾಲಿಕ್ಯೂಲ್. ಅದೇ ಮಾಸ್ ಆಫ್ 1 ಮೋಲ್ ಅಂತ ತಗೊಂಡ್ರೆ ಮೋಲಾರ್ ಮಾಸ್. ಆವಾಗ ಅದನ್ನು ಗ್ರಾಮಲ್ಲಿ ಮೆಷರ್ ಮಾಡಿದ್ರೆ 32 ಗ್ರಾಮ್ಸ್ ಅಂತ ಬರೀತೀವಿ. ಇದೆಲ್ಲ ನಿಮಗೆ ಗೊತ್ತಿರಬೇಕು. ಓಕೆ, ಬಿಕಾಸ್ ಅವರ್ ಫೋಕಸ್ ಈಸ್ ಓನ್ಲಿ ಆನ್ ಹೋಮೋಲೋಗಸ್ ಸೀರೀಸ್, ರೈಟ್? ಹಾಗಾಗಿ ಇದನ್ನು ನಾನು ಜಸ್ಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ 32 ಆಯಿತು. ಇವಾಗ ಎಥೆನಾಲ್ ಎಷ್ಟಾಯಿತು? 12 plus 12 24, 27, 29, 30, 46. ದಿಸ್ ಇಸ್ 46U. ಹೌದಾ? 32 ಮತ್ತೆ 46 ಅಂದರೆ ಡಿಫ್ರೆನ್ಸ್ ಇಸ್ 14. ಯಾಕೆ 14? ಕಾರ್ಬನ್ 12, ಹೈಡ್ರೋಜನ್ ಇದೆ 2,
12 ಪ್ಲಸ್ 2 14 ಅಂದರೆ ಒಂದು CH2 ಗ್ರೂಪ್ ಎಕ್ಸ್ಟ್ರಾ ಆ್ಯಡ್ ಆಗ್ತಾ ಇರೋದ್ರಿಂದ ದೇ ಶುಡ್ ಬಿ ಡಿಫರ್ ಬೈ 14 ಅಂತಲೂ ಹೇಳ್ಬೋದಾ ನಾವು. ಸೊ 32 ಆಯಿತು, ಇದು 46 ಆಯಿತು. ನೆಕ್ಸ್ಟ್ ಇದು ಎಷ್ಟಾಗತ್ತೆ? 46 ಪ್ಲಸ್ 14. ವೀಕ್ ಇದ್ದೀನಿ ನಾನು, ಮ್ಯಾಥ್ಸಲ್ಲಿ ವೀಕ್ ಇದ್ದೀನಿ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ ಬೇಗ ಬೇಗ ಹೇಳ್ಕೊಂಡು ಹೋದರೆ. ಕರೆಕ್ಟಾ? ಏನಿದು 32 46 ನೆಕ್ಸ್ಟ್ ಎಷ್ಟು ಬರಬೇಕು? ಓಕೆ 60 ಯು. ನೆಕ್ಸ್ಟು ಪ್ರೊಪೆನಾಲ್ ಆಯಿತು. ಬ್ಯೂಟೆನಾಲ್ ಎಷ್ಟು ಬರಬೇಕು? 60 ಪ್ಲಸ್ 14 74 ಯು ಬ್ಯೂಟೆನಾಲ್. ಹೌದಾ? ಇದೇ ಥರ ಮೋಲಾರ್ ಮಾಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೀವು ಇಲ್ಲಿ ಒಂದು ಟೆಕ್ನಿಕ್ನ ನೆನ್ಪಿಟ್ಕೋಬೇಕು. ಏನು? ಹೈಯರ್ ದ ಮೋಲಾರ್ ಮಾಸ್, ಹೈಯರ್ ಇಸ್ ದ ಬಾಯ್ಲಿಂಗ್ ಪಾಯಿಂಟ್. ನೆಕ್ಸ್ಟ್ ನೀವು PUCಯಲ್ಲಿ ಸೈನ್ಸ್ ತಗೊಂಡು ಅಲ್ಲಿ ನೀಟ್ JEE CET ಇವನ್ನೆಲ್ಲ ಸಾಲ್ವ್ ಮಾಡಬೇಕು ಅಂತಂದಾಗ ದೀಸ್ ಆರ್ ಆಲ್ ದ ಟೆಕ್ನಿಕ್ಸು ನಿಮ್ಗೆ ಗೊತ್ತಿರಬೇಕು. ಆ ಬೇಸಿಕ್ಸ್ನ ನೀವು ಇಲ್ಲಿ ಕಲ್ತಿರ್ತೀರ. ಏನದು? ಹೈಯರ್ ದ ಮೋಲಾರ್ ಮಾಸ್, ಹೈಯರ್ ಇಸ್ ದ ಬಾಯ್ಲಿಂಗ್ ಪಾಯಿಂಟ್. ಸೊ ಹೀಗಾಗಿ ಈ ಹೋಮೋಲೋಗಸ್ ಸೀರೀಸಲ್ಲಿ ದಟ್ ಡಿಫರೆನ್ಸ್ CH2 ಗ್ರೂಪ್ ಇದೆಯಲ್ಲ, ಅಡಿಷನ್ ಆಫ್ ದಟ್ ಒನ್ CH2 ಗ್ರೂಪ್ ವಿಲ್ ಮೇಕ್ ಸೋ ಮಚ್ ಡಿಫರೆನ್ಸ್. ಏನು? ಅದರದ್ದು ಮೆಲ್ಟಿಂಗ್ ಪಾಯಿಂಟು, ಬಾಯ್ಲಿಂಗ್ ಪಾಯಿಂಟು ಅಲ್ಲೆಲ್ಲ ಡಿಫರೆನ್ಸ್ ತೋರಿಸುತ್ತೆ. ಓಕೆ, ಇವಾಗ ಇದನ್ನು ಸಾಲ್ವ್ ಮಾಡ್ತಾ ಇರಬೇಕಿದ್ರೆ ನಿಮಗೊಂದು ಡೌಟ್ ಬಂದಿರುತ್ತೆ. ಏನು? ನಾವು ಲೆಟ್ ಮೀ ಟೇಕ್ ಈ ಪ್ರೊಪೆನಾಲ್ ತಗೊಳ್ಳೋಣ. ಪ್ರೊಪೆನಾಲ್ ಏನಿದು? ಸಿ ಪ್ರೊಪೆನಾಲ್ ಅಂತಂದಾಗ 3 ಕಾರ್ಬನ್ ಆಟಮ್ ಇರಬೇಕು. ಹೌದಾ? ಆ್ಯಂಡ್ ದ ವೇಲೆನ್ಸಿ ಆಫ್ ಕಾರ್ಬನ್ ಈಸ್ 4 ಅಂದಾಗ ಅಲ್ಲಿ 4 ಬಾಂಡ್ಸ್ ಇರಬೇಕಾ? ನಾನು ಆಲ್ಕೇನ್ ತಗೊಂಡಿರೋದ್ರಿಂದ ಎಲ್ಲದೂ ಸಿಂಗಲ್ ಬಾಂಡೇ ಇರಬೇಕಾ? ಸೊ ದಿಸ್ ಈಸ್ H H H H H H H. ಓಕೆ, ಸೊ ಇಲ್ಲಿ ಏನು ಹೇಳುತ್ತೆ? ಇನ್ ಪ್ಲೇಸ್ ಆಫ್ ಹೈಡ್ರೋಜನ್ ದರ್ ವಿಲ್ ಬಿ ಫಂಕ್ಷನಲ್ ಗ್ರೂಪ್. ಇಲ್ಲಿರೋ ಹೈಡ್ರೋಜನ್ ಆಟಮ್ನ ತೆಗೆದು ಅಲ್ಲಿ OH ಅಂತ ಬರೀತೀನಿ. ಸೊ ಇವಾಗ ಇದು ಪ್ರೊಪೆನಾಲ್ ಆಯಿತು. ಹೌದಾ? ನಿಮ್ಮ ತಲೆಗೆ ಒಂದು ಕ್ವಶನ್ ಬರುತ್ತೆ. ಏನು ಸರ್, ಇಲ್ಲಿರೋ ಹೈಡ್ರೋಜನ್ ಆಟಮ್ನ ತೆಗೆದು ನೀವು OH ಅಂತ ಬರೆದಿದ್ದೀರಾ, ಇದೇ ಹೈಡ್ರೋಜನ್ ಆಟಮ್ನೇ ಯಾಕೆ ತೆಗಿಬೇಕು? ಇಲ್ಲಿರೋ ಹೈಡ್ರೋಜನ್ ಆಟಮ್ನ ತೆಗಿಬಹುದಲ್ಲ? ಕರೆಕ್ಟ್, ತೆಗಿಬಹುದು, ನೋ ಪ್ರಾಬ್ಲಮ್. ಇಲ್ಲಿ ಹೈಡ್ರೋಜನ್ ಇಟ್ಟು ಇಲ್ಲಿರೋ ಹೈಡ್ರೋಜನ್ ಆಟಮ್ನ ತೆಗೆದು ಅಲ್ಲಿ OH ಅಂತ ಬರೀತೀನಿ. ಆವಾಗ ಏನಾಯಿತು? ಆವಾಗ್ಲೂ ದ ಫಾರ್ಮುಲಾ ರಿಮೇನ್ಸ್ ಸೇಮ್. CH3 CH2 CH2 OH ಈ ಥರನೇ ಬರುತ್ತೆ. ಹೌದಾ? ಓಕೆ, ಇಲ್ಲಿ ಯಾಕೆ ತೆಗಿಬೇಕು? ಇಲ್ಲಿ ಬೇಡ, ಇಲ್ಲಿರೋ ಹೈಡ್ರೋಜನ್ ಆಟಮ್ನ ತೆಗೆದು ಅಲ್ಲಿ OH ಅಂತ ಬರೆಯೋಣ. ಆವಾಗಲೂ ಫಾರ್ಮುಲಾ ಏನಾಯಿತು? CH3 CH2 CH3 CH2 CH2 OH. ಆವಾಗಲೂ ಹೀಗೆ ಆಯಿತು. ಹೌದಾ? ನೀವು ಕೇಳ್ಬೋದು, ಸರ್ ಹಾಗಿದ್ರೆ ಬೇಡ, ಈ ಒಂದು ಕೆಲಸ ಮಾಡೋಣ, ಇಲ್ಲಿರೋ ಹೈಡ್ರೋಜನ್ ಆಟಮ್ನ ತೆಗೆಯೋಣ. ಆವಾಗ ಏನಾಗುತ್ತೆ? OH. ಇಲ್ಲಿರೋ ಹೈಡ್ರೋಜನ್ ಆಟಮ್ನ ತೆಗೆದ್ರೆ ಆವಾಗ CH3 CH2 CH2 OH ಹೀಗೆ ಬರಿಬೋದಾ? ಅಂದರೆ ಇದನ್ನೇ ನೀವು ತಿರ್ಸಿದ್ರೆ ಇದೇ ಥರ ಬರುತ್ತಾ? ಸೊ ಅಲ್ಲಿಗೆ ಇದೇನು ಡಿಫ್ರೆನ್ಸ್ ಇಲ್ಲ. ದಿಸ್ ಕಾಂಪೌಂಡ್ ಇಸ್ ಆಲ್ಸೋ ಸೇಮ್. ಇದೇ ಕಾಂಪೌಂಡೇ ಆಗಿರುತ್ತೆ. ಕರೆಕ್ಟಾ? ಅದೇ ಥರ ಇಲ್ಲಿ ಬೇಡ, ಇಲ್ಲಿರೋ ಹೈಡ್ರೋಜನ್ ಆಟಮ್ನ ತೆಗೆದು OH ಬರೆಯೋಣ ಅಂತಂದ್ರೂ ದಟ್ ರಿಮೇನ್ಸ್ ದ ಸೇಮ್. ಇದನ್ನು ತೆಗೆದ್ರು ದಟ್ ರಿಮೇನ್ಸ್ ದ ಸೇಮ್. ಆದರೆ ನೋಡಿ, ಇಲ್ಲಿ ಕಹಾನಿ ಮೇ ಟ್ವಿಸ್ಟ್. ಏನು? ಇಲ್ಲಿರೋ ಹೈಡ್ರೋಜನ್ ಆಟಮ್ನ ತೆಗೆದು ನೀವು ಇಲ್ಲಿ OH ಅಂತ ಬರೆದ್ರೆ ಕ್ಯಾನ್ ವಿ ರೈಟ್ ಲೈಕ್ ದಿಸ್? CH3 CH2 CH2 OH? ನೋ. ಏನು ಬರೀಬೇಕಾವಾಗ? ಇದು CH3 ಇದೆ. ಹೌದಾ? CH3 ಇದು CH ಅದಕ್ಕೆ OH ಅಂತ ಇದೆ. ಆಮೇಲೆ ಇದು CH3, ಇದು ಹಾಗೆ ಇರುತ್ತೆ CH3. ಸೊ ಈಗ ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ ದಿಸ್ ಆಲ್ಕೋಹಾಲ್. ಕರೆಕ್ಟಾ? ಇದೇನಿದು? ಇದು ಪ್ರೊಪೆನಾಲ್. ಹಾಗಿದ್ರೆ ಇದು ಪ್ರೊಪೆನಾಲ್ ಅಲ್ವಾ? ದಿಸ್ ಈಸ್ ಆಲ್ಸೋ ಪ್ರೊಪೆನಾಲ್. ಬಟ್ ಪೊಸಿಷನ್ ಆಫ್ OH ಗ್ರೂಪ್, ಫಂಕ್ಷನಲ್ ಗ್ರೂಪ್, ಪೊಸಿಷನ್ ಆಫ್ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಟು ಕಾರ್ಬನ್ ಚೈನ್ ಈಸ್ ಡಿಫರೆಂಟ್. ಇಲ್ಲಿ ನೋಡಿ, ಇಲ್ಲಿ ಫಂಕ್ಷನಲ್ ಗ್ರೂಪು ಫಸ್ಟ್ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ, ಇಲ್ಲಿ ಫಂಕ್ಷನಲ್ ಗ್ರೂಪು ಸೆಕೆಂಡ್ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಹಾಗಿದ್ದಾಗ ಇವೆರಡನ್ನು ಪ್ರೊಪೆನಾಲ್ ಅಂತ ಹೇಳೋಕ್ಕಾಗತ್ತಾ? ಆಗಲ್ಲ. ಪ್ರೊಪೆನಾಲ್ ಹೌದು, ಬಟ್ ನೀವು ಪೊಸಿಷನ್ನು ಮೆನ್ಷನ್ ಮಾಡಬೇಕಿಲ್ಲಿ. ಇದೇನಾಗುತ್ತೆ? ಇದು ದಿಸ್ ಈಸ್ ಒನ್ ಪ್ರೊಪೆನಾಲ್. ಇವಾಗ ಇದು ಎರಡನೇ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ, ಹಾಗಾಗಿ ಇದು
2-propanol. This is 1-propanol, this is 2-propanol. That is the topic of nomenclature. ಕರೆಕ್ಟ್. ಅಲ್ಲಿ ಇನ್ನೂ ಒಂದಿದೆ, ಏನು, ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎರಡು ಕಡೆ ಸೇಮ್ ಇದೆ, ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಎರಡು ಕಡೆ ಸೇಮ್ ಇದೆ, ನಂಬರ್ ಆಫ್ ಆಕ್ಸಿಜನ್ ಆಟಮ್ಸ್ ಎರಡು ಕಡೆ ಸೇಮ್ ಇದೆ. ದ್ಯಾಟ್ ಮೀನ್ಸ್ ದೀಸ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಕರೆಕ್ಟ್, ಬಟ್ ದೇರ್ ಸ್ಟ್ರಕ್ಚರ್ ಇಸ್ ಡಿಫರೆಂಟ್. ಬಿಕಾಸ್ ಆಫ್ ದೇರ್ ಡಿಫರೆಂಟ್ ಸ್ಟ್ರಕ್ಚರ್ ದೇ ವಿಲ್ ಹ್ಯಾವ್ ಡಿಫರೆಂಟ್ ಕೆಮಿಕಲ್ ಪ್ರಾಪರ್ಟಿ. ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಏನದು, ಮಾಲಿಕ್ಯುಲರ್ ಫಾರ್ಮುಲಾ ರಿಮೇನ್ಸ್ ಸೇಮ್ but their structural formula differs, thereby their chemical properties also differ. Now they are called isomers and the phenomenon is called isomerism. So this nomenclature and isomerism idanna ನಾವು in the next video dalli discuss ಮಾಡೋಣ. Hope this is understood. Homologous series, ಏನು homologous series ಅಂದ್ರೆ the same functional group substitutes for hydrogen in a carbon chain is called homologous series. ಈ ಹೋಮೋಲೋಗಸ್ ಸೀರೀಸ್ ಅಲ್ಲಿ ಕಾಂಪೌಂಡ್ಸ್ ಆರ್ ಡಿಫರ್ ಬೈ CH2 ಗ್ರೂಪ್. ಈ ತರ CH2 ಗ್ರೂಪ್ ಅಲ್ಲಿ ಡಿಫರ್ ಇರೋದ್ರಿಂದ ಅದರದ್ದು ಮೋಲಾರ್ ಮಾಸ್ ಆರ್ ಮಾಲಿಕ್ಯುಲರ್ ಮಾಸ್ ಡಿಫರ್ ಆಗುತ್ತೆ. ಆ ಮಾಲಿಕ್ಯುಲರ್ ಮಾಸ್ ಡಿಫರ್ ಆಗೋದ್ರಿಂದ ದೇರ್ ಫಿಸಿಕಲ್ ಪ್ರಾಪರ್ಟೀಸ್ ಲೈಕ್ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಆಲ್ಸೋ ಡಿಫರ್. ಕರೆಕ್ಟಾ? ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಹೋಮೋಲೋಗಸ್ ಸೀರೀಸ್ ಕಾನ್ಸೆಪ್ಟ್. ಥ್ಯಾಂಕ್ ಯು.